ನಾವೆಲ್ಲರೂ ಸೇರಿ ನವಗ್ರಹ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗುರುಗಳು ಕರ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲರನ್ನು. ಭಾಳ ಚೆನ್ನಾಗಾಗ್ತೈತೆ, ನಮಗೆ ಭಾಳ ಚೆನ್ನಾಗಿ ಯಶಸ್ಸು ಸಿಗುತ್ತೆ. ಎಲ್ಲರೂ ಭಾಳ ಇದ್ರಾಗ ಹೋಗ್ತಾ ಇದೀವಿ. ಭಾಳ ಸಂತೋಷ ಆಗ್ತೈತೆ ನಮಗೆಲ್ಲ. ನಮಗಿನ್ನ ಜಾಸ್ತಿ ಎನರ್ಜಿ ಬರ್ತೈತೆ, ಭಾಳ ಸಂತೋಷ ಆಗ್ತೈತೆ. ಎಲ್ಲ ಬ್ಯಾಚುಲರ್ಗೆ ಹೋಗೋದ್ರಿಂದ ಭಾಳ ಚೆನ್ನಾಗಾಗ್ತೈತೆ. ಎಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿ ನಾವು ಗುರುಗಳು ಶಿಷ್ಯರಾಗಿ ಹೋಗ್ತಾ ಇದೀವಿ. ಎಲ್ಲ ಭಾಳ ಜನ ಹೋಗ್ತಾ ಇದೀವಿ ಎಲ್ಲ ಸೇರಿ. ನವಗ್ರಹ ಟೆಂಪಲ್ಲು, ಭದ್ರಕಾಳಮ್ಮನ ಟೆಂಪಲ್ಲು ಇವೆಲ್ಲ ನೋಡ್ಕೊಂಬರಕ್ಕೆ ಹೋಗ್ತಾ ಇದೀವಿ ಗುರುಗಳ ಜೊತೆ. ಆರ್ಯವರ್ಧನ್ ಗುರುಜಿ ಜೊತೆಗೆ ನಾವೆಲ್ಲರೂ ಸೇರಿ ಹೋಗ್ತಾ ಇದೀವಿ. ಒಟ್ಟಿಗೆ ಸೇರಿ ಹೋಗ್ತಾ ಇದೀವಿ. ಭಾಳ ಜನ ಸೇರಿ ಹೋಗ್ತಾ ಇದೀವಿ. ಚಿತ್ರದುರ್ಗದ ಬಂದಿದ್ದೀವಿ. ನನ್ನ ಹೆಸರು ಪದ್ಮಾವತಿ ಅಂತ. ನಾವು ನವಗ್ರಹ ಟೆಂಪಲ್ಗೆ ಗುರುಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭದ್ರಕಾಳಿ ಟೆಂಪಲ್ಗೆ ಹೋಗಿದ್ವಿ ಹೋಸ್ಲ ಟ್ರಿಪ್ ಮಾಡಿದಾಗ. ಇವಾಗಲೂ ನವಗ್ರಹ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಚೆನ್ನಾಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನವಗ್ರಹ ದೋಷ ಇದ್ರೆ ಪರಿಹಾರ, ಅಭಿಷೇಕ, ಹೋಮ ಎಲ್ಲ ಇರುತ್ತೆ. ಶ್ರೀರಂಗಮು ಮತ್ತೆ ಮುರುಗನ್ ಟೆಂಪಲ್ಲು, ಇನ್ನು ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ಬಸ್ ಮಾಡಿದ್ದಾರೆ. ಅವ್ರು ಹೇಳಿದ್ದೆಲ್ಲ ನಿಜಾನೇ ಆಗ್ತಾ ಇದೆ. ಎಲ್ಲರಿಗೂ ಚೆನ್ನಾಗಾಗ್ಲಿ ಅಂತೇಳಿ ಈ ತರ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದೀವಿ. ಗುರುಗಳು ನಮಗೆ ಚೆನ್ನಾಗಿದೆ. ಅವರೆಲ್ಲ ನಮ್ಮ ಮಗನು ಕ್ಲಾಸ್ ಕಲ್ತಿದ್ದಾನೆ ಅವ್ರ ಹತ್ರನ. ಸರ್, ಆರ್ಯವರ್ಧನ್ ಗುರುಗಳಿಂದ 4 ವರ್ಷದಿಂದ ನಮಗೂ ಗುರುಗಳ ಅನುಭವ ಸಂಬಂಧ ಇದೆ. ಅವರು ಯಾವ ಥರ ನುಡಿತಾ ಇದ್ದಾರೆ, ನೇರ ಮಾತಿನಿಂದ ಅವರು ಇವತ್ತಿನವರೆಗೂ ಪ್ರಸಿದ್ಧವಾಗಿದ್ದಾರೆ. ಇವತ್ತು 4-5 ದಿನ ಒಂದು ರಾಹು ಮತ್ತು ಶನೇಶ್ವರ ಮತ್ತು ತಮಿಳುನಾಡಿನಲ್ಲಿ ಅಂತ ದೇವಸ್ಥಾನಗಳನ್ನು ನಾವು ವೀಕ್ಷಣೆ ಮಾಡಿ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ. 4 ಬಸ್ ಮಾಡಿದ್ದಾರೆ. ಎಷ್ಟೊಂದು ಜನ ಸೇರಿದವರೆಲ್ಲ ನಮ್ಮ ಅಣ್ಣ ತಮ್ಮರು, ಅಕ್ಕ ತಂಗಿಯರು. ಇದೊಂದು ಸೌಹಾರ್ದಯುತ ಮತ್ತು ಗುರೂಜಿಯವರ ಒಂದು ಆಶೀರ್ವಾದದಿಂದ ನಾವು ತಮಿಳುನಾಡು ನಾವು ಇಲ್ಲಿ ಅಮೃತಹಳ್ಳಿ ಹೆಬ್ಬಾಳ ಹತ್ರ ಅಮೃತಹಳ್ಳಿಯಿಂದ ಬಂದಿದ್ದೀವಿ. ಗುರುಜಿಗಳನ್ನ 5 ವರ್ಷದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಾವು ಅವರ ಶಿಷ್ಯರೇ. ಅದರಿಂದ ಈ ನವಗ್ರಹ ಏನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಜೀವನದಲ್ಲಿ ಬಹಳ ಪ್ರಮುಖವಾದದ್ದು. ಯಾಕಂದರೆ ಶನಿ ಶಾಂತಿ ಅನ್ನೋದು ತುಂಬ ಮಾಡಿಸ್ಕೊಬೇಕಾದ್ರೆ, ನಾವು ಹೋಗ್ಬೇಕಾದ್ರೆ ಅದು ನಮಗೆ ಗೊತ್ತಾಗಲ್ಲ. ಅದು ಊರು ನೋಡಿರಲ್ಲ, ಮತ್ತು ದೇವಸ್ಥಾನ ಹೆಂಗಿರುತ್ತೆ ಅದು ಏನೂ ಗೊತ್ತಿರಲ್ಲ. ಅದು ಗುರುಗಳ ಕಡೆಯಿಂದ ಅದಾಗ್ತಾ ಇದೆ. ತುಂಬ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದು. ನಾವು ಸೋಲಾಪುರದಿಂದ ಬಂದೀವಿ, ಮಹಾರಾಷ್ಟ್ರದಿಂದ. ಆರ್ಯವರ್ಧನ್ ಗುರುಜಿಗಳು ಹೋಗ್ತಾ ಇದ್ದೀವಿ ದೇವಸ್ಥಾನ ನೋಡಕ್ಕೆ. ಅವ್ರದೆಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ಒಳ್ಳೆ ದಿನ ಅಂತ ಹೇಳಿ ಗುರುಜಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಶನೇಶ್ವರ ಟೆಂಪಲ್, ರಾಹುಕೇತು ಟೆಂಪಲ್, ಶುಕ್ರ ಟೆಂಪಲ್ ಹೋಗ್ತಾ ಇದ್ದೀವಿ. ಭದ್ರಕಾಳಿ ಟೆಂಪಲ್ ಹೋಗಿ ಬಂದವರೆಲ್ಲ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಎಲ್ಲ ನಮಗೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀವಿ. ರಿಸಲ್ಟ್ ಖಂಡಿತ ಬರುತ್ತೆ ಅಂತ ಅನ್ಕೊಂಡಿದೀವಿ.
ನನಗೆ ಸಾಕಷ್ಟು ಅನುಕೂಲ ಆಗಿದೆ, ಅದರಿಂದ ನಾನು ವಾಚ್ ಮಾಡ್ತೀನಿ, ಮಿಸ್ ಮಾಡಿದೆ. ಗುರೂಜಿ ಆರ್ಗನೈಸ್ ಮಾಡಿರೋವಂಥ ಈ ನವಗ್ರಹ ಟೆಂಪಲಲ್ಲಿ ಹೋಮ ಮತ್ತು ಅಭಿಷೇಕ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಹೋದರೆ ಸಪ್ರೇಟಾಗಿ ಮಾಡ್ಸೋಕ್ಕೆ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಗುರೂಜಿ ಜೊತೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕಂದ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಆರ್ಯವರ್ಧನ್ ಗುರೂಜಿ ಅವರು ಓಪನ್ ಆಗಿ ಡೈರೆಕ್ಟಾಗಿ ಮಾತಾಡೋದ್ರಿಂದ ಏನು ಇದಿರಲ್ಲ ಅಂತೇಳಿ ನಾವು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಗ್ರಹಗಳ ಬಗ್ಗೆ ರಾಶಿಗಳ ಬಗ್ಗೆ ಗೊತ್ತಿದ್ದಿಲ್ಲ. ನಮ್ಮ ಗುರೂಜಿದ ಹತ್ತಿರ ಬಂದಾಗ ಎಲ್ಲ ಗ್ರಹಗಳ ಗತಿಗಳ ಬಗ್ಗೆ, ತಮಿಳುನಾಡಿನಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ದೇವಸ್ಥಾನ ಇರೋ ಬಗ್ಗೆ ಗೊತ್ತಾಯಿತು. ಹೀಗಾಗಿ ನಮ್ಮ ಗುರೂಜಿಯವರಿಂದ ನಾವು ಎಲ್ಲ ದೇವಸ್ಥಾನವನ್ನು ನೋಡುವಂಥ ಅವಕಾಶ ಸಿಕ್ತು. ನಾವು ಆರ್ಯವರ್ಧನ್ 1.9 ಮಾತಾಡ್ತಾ ಇದ್ದೀವಿ. ಗುರುಜಿಯವರಿಂದ ನಾವು ಬಗಲುಗುಂಟೆಯಿಂದ ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಶನೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ರಾಹು ಕೇತು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಹೋದ್ಸತಿ ಭದ್ರಕಾಳಿ ಟೆಂಪಲ್ ಕರ್ಕೊಂಡು ಹೋಗಿದ್ರು, ಎಲ್ಲ ಒಳ್ಳೇದಾಯ್ತು. ಇವಾಗಲೂ ಎಲ್ಲ ಒಳ್ಳೇದಾಗತ್ತೆ. ಆರ್ಯವರ್ಧನ್ ಗುರೂಜಿ ಅವರ ಆಫೀಸ್ ಅವರಿಂದ ಇದಕ್ಕೆ ಹೋಗ್ತಾ ಇದ್ವಿ, ಪರಿಹಾರಗಳಿಗೆ. ಶನಿ ದೇವಸ್ಥಾನ ಮತ್ತು ಶುಕ್ರ ದೇವಸ್ಥಾನ ಎಲ್ಲ ಗ್ರಹಗಳಿಗೂ ಹೋಗ್ತಾ ಇದ್ವಿ. ಇವ್ರ ಹತ್ರ ಬಂದಮೇಲೆ ನಾವು ಸುಮಾರು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಇವರು ಹೇಳುವಂಥ ನಕ್ಷತ್ರ ಮತ್ತು ಡೇಟ್ಗಳಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ಸನ್ನು ಕಾಣ್ಬೋದು. ಸುಮ್ಮನೆ ಇದ್ರೆ ನಾವೇನು ಜೀವನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 4 ಬಸ್ ಜನ ಹೋಗ್ತಾ ಇದ್ದೀವಿ. ಹಾಗೆ ದುರ್ಗಾ ಟೆಂಪಲ್ ಕೂಡ ಹೋಗಿ ಬರ್ತಾ ಇದ್ದೀವಿ. ನಾವು ಆರ್ಯವರ್ಧನ್ ಗುರುಜಿ ಅವ್ರ ಫಾಲೋವರು. ತುಂಬಾ ಸಂತೋಷ ಆಗ್ತಾ ಇದೆ. ಅವರೆಲ್ಲರನ್ನೂ ನವಗ್ರಹ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗತ್ತೆ ಇದರಿಂದ. ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ನಾವು ಅವ್ರ ಫಾಲೋವರು. ಕ್ಲಾಸ್ಗೂ ಬಂದಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರು ಕ್ಲಾಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದ್ರೆ ಒಳ್ಳೇದಾಗತ್ತೆ. ಬನ್ನಿ ಎಲ್ಲರೂ ಆರ್ಯವರ್ಧನ್ ಗುರುಜಿ ಅವ್ರನ್ನ ಫಾಲೋ ಮಾಡಿ.
ಆರ್ಯವರ್ಧನ್ ಗುರೂಜಿಯವರು ನಾವು 2 ವರ್ಷದಿಂದ ಅವ್ರ ಆಫೀಸ್ಗೆ ಬಂದು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತಿನವರೆಗೂ ಪ್ರೋಗ್ರಾಮ್ಸ್ ನೋಡ್ತೀವಿ, ಮತ್ತೆ ಏನಾದ್ರು ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಾವು ಎವ್ರಿ ಡೇನು ರಾಶಿ ನಕ್ಷತ್ರ ಟೈಮಿಂಗ್ಸು ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಸೊ ಇವತ್ತು ನಮ್ಗೆ ಅದೇ ಥರ ಒಂದು ಒಳ್ಳೇದಾಗ್ತಾ ಇದೆ. ಸೊ ಈಗೂ ನಮ್ಮ ಮಗಳಿಗೆ ಒಂದು ಶನಿ ಶಾಂತಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ವಿ. ಸೊ ಹಾಗಾಗಿ ಬನ್ನಿ ಅಂತ ಹೇಳಿದ್ರು. ಸೊ ಇವತ್ತು ಹೋಗ್ತಾ ಇದ್ದೀವಿ ಅವ್ರ ಜೊತೆ ಎಲ್ಲರೂ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅವ್ರದ್ದೆಲ್ಲ. ನಾವು ಗುರುಗಳನ್ನ ಒಂದು 3 ವರ್ಷದಿಂದ ನೋಡ್ತಾ ಇದ್ದೀವಿ. ಅವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಅವರು ಹೇಳೋದೆಲ್ಲ ಕರೆಕ್ಟಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಇವಾಗ 4 ದಿನ ಒಂದು ಟ್ರಿಪ್ ಹಾಕೊಂಡಿದ್ದಾರೆ ನವಗ್ರಹ ದೇವಸ್ಥಾನಗಳಿಗೆ. ಅದಕ್ಕೋಸ್ಕರ ಅಲ್ಲಿ ಹೊರಟಿದ್ದೀವಿ. ತುಂಬ ಖುಷಿ ಆಗ್ತಿದೆ ಇವತ್ತು. ಎಲ್ಲೂ ಈ ರೀತಿ ಯಾವುದೇ ಜ್ಯೋತಿಷ್ಯ ಆದ್ರೂ ಎಲ್ಲೂ ಈ ರೀತಿ ಕರ್ಕೊಂಡು ಹೋಗಿರ್ಲಿಲ್ಲ ಇದೊಂದು ಟ್ರಿಪ್ಗೆ. ಸೊ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಹೋಗ್ತಿದ್ದೀವಿ, ನಾವೆಲ್ಲ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಗುರುಗಳು ತುಂಬ ಚೆನ್ನಾಗಿ ಕ್ಲಾಸ್ ಹೇಳ್ಕೊಟ್ಟವ್ರೆ. ನಾನು ಒಬ್ಬ ಮುಸ್ಲಿಮು, ನಾನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಜವಾಗ್ಲೂ. ಇವತ್ತೆಲ್ಲ ಟೆಂಪಲ್ಸ್ ಕರ್ಕೊಂಡು ಹೋಗ್ತವ್ರೆ. ಅಲ್ಲಿ ಹೋಗೋಕ್ಕೆ ಅವ್ರ ಜೊತೆ ಹೋಗೋಕ್ಕೆ ಎಲ್ಲರೂ ಒಂದು ಪುಣ್ಯ ಮಾಡಿರಬೇಕು ನಿಜವಾಗ್ಲೂ. ಅಂದರೆ ಯಾರಿಗೂ ಈ ಥರ ಚಾನ್ಸ್ ಸಿಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು 3 ವರ್ಷದಿಂದ ಗುರುಗಳು ಹೇಳೋದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಮಗೆಲ್ಲ ರೀತಿ ಒಳ್ಳೆಯದಾಗಿದೆ. ಮೊನ್ನೆ ಭದ್ರಕಾಳಿ ಟೆಂಪಲ್ಗೂ ಹೋಗ್ಬಿಟ್ಟು ಬಂದಿದ್ದೆ. ಇವಾಗ ಭದ್ರಕಾಳಿ ಟೆಂಪಲ್ಲು ರಾಹು ಕೇತು ಶನಿ ಗುರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕರ್ಕೊಂಡು ಹೋಗ್ತಾರೆ.
ನನ್ನ ಹೆಸರು ನಂದೀಶ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ಆರ್ಯವರ್ಧನ್ ಗುರೂಜಿ ಅವ್ರನ್ನ ವಿತ್ ಫ್ಯಾಮಿಲಿ ನಾನು ಮತ್ತು ನನ್ನ ಹಳೆಯ ನಮ್ಮ ಸೊಸೆ ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಸುಮಾರು 7-8 ತಿಂಗಳ ಮುಂಚೆ ಬಂದು ಒಂದ್ಸರಿ ಟಿ ವಿ ರಿಲೇ ಬರ್ತಾ ಇರೋದನ್ನು ನೋಡಿ ಬಂದು ನಾವು ಭೇಟಿಯಾಗಿದ್ವಿ. ಅವರು ಕೆಲವೊಂದು ಬಂದು ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಸಲಹೆ ನೀಡಿದ ಅದ್ರ ಪ್ರಕಾರ ಮುಂದುವರೆದ್ವಿ. ಇವತ್ತು ಗುರೂಜಿ ಅವರು ರಾಹು ಟೆಂಪಲ್, ಭದ್ರಕಾಳಿ ಟೆಂಪಲ್ ಮತ್ತೆ ನವಗ್ರಹ ಟೆಂಪಲ್ ಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಮಗೆ ಭಾರಿ ಖುಷಿ ಆಗ್ತಿದೆ. ನಮ್ದು ಕೆಲ ದೋಷ ಇದೆ ಅಂತ ಹೇಳಿದ್ರು, ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ರಾಹು ದೋಷ ಮತ್ತೆ ಶನಿ ದೋಷ ಎಲ್ಲ ಇದೆ. ಹಾಗಾಗಿ ಗುರೂಜಿ ಅವರು ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಯಧರ್ಮದಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ಈ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಈ ನವಗ್ರಹ ಟೆಂಪಲ್ ಹೆಚ್ಚಾಗಿ ನಾನು ಇಷ್ಟಪಡುವಂಥ ಗ್ರಹಗಳು ಜಾಗದಲ್ಲಿ ಎಲ್ಲ ವ್ಯಕ್ತಿಗೂ ಗ್ರಹಗಳಿಂದಲೇ ರಾಜಯೋಗ. ಹಾಗಾಗಿ ಗ್ರಹಗಳಿಂದಲೇ ಯೋಗ ಬರುತ್ತೆ. ಹಾಗಾಗಿ ನವಗ್ರಹ ಟೆಂಪಲ್ಗೆ ನಾನು ಕರ್ಕೋಗ್ತಿರೋದು ಉದ್ದೇಶ ಎಲ್ಲರಿಗೂ ಸಖತ್ ಒಳ್ಳೇದಾಗಲಿ ಅಂತ. ಹಾಗಾಗಿ ಇಲ್ಲೇನಾಗುತ್ತೆ, ನಾನು ಒಂದ್ಸರಿ ಇವಾಗ ಕರ್ಕೋಗ್ತೀನಿ, ಒಂದೊಂದು ಸರಿ ಕರ್ಕೋಗಿ ನೋಡ್ಕೊ ಏನಂತೆ ಅವ್ರ ಮನೇಲಿ ಯಾರೋ ಒಬ್ಬರು ಇಬ್ಬರು ಬಂದಿದ್ರು. ಅವಾಗ ಕುಟುಂಬ ಸಮೇತ ಹೋದಾಗ ಏನಾಗುತ್ತೆ, ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ, ಇನ್ನೂ ಕೂಡ ಒಳ್ಳೇದಾಗುತ್ತೆ. ಅವಾಗ ಅವರೊಂದು ಇವತ್ತು ಎಲ್ಲರ ಮನೇಲೂ ಕಾರ್ ಇದ್ದಾವೆ, ಕಾರ್ ಇಲ್ಲ ಅಂದ್ರೂ ಕೂಡ ಬಾಡಿಗೆ ಕಾರ್ ಬರುತ್ತೆ. ಹಾಗಾಗಿ ಯಾವುದೋ ಒಂದು ಕಾರಲ್ಲಿ ಫ್ಯಾಮಿಲಿ ಸಮೇತ ಹೋಗಿ ಬಂದರೆ ತುಂಬ ಕಷ್ಟಗಳು ಪರಿಹಾರ ಆಗುತ್ತೆ. ಯಾರಿಗೂ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ಲಿ ಎಲ್ಲ ನೋಡಿರ್ತೀವಿ, ಎಲ್ಲ ದೇವಸ್ಥಾನ ನಿಮ್ಗೆ ಎಲ್ಲರೂ ಪರಿಚಯ ಮಾಡಿಸಿರ್ತಾರೆ. ಈ ನವಗ್ರಹ ಟ್ರಿಪ್ಪನ್ನ ನನ್ನ ಒಂದು ಟೈಮು ನಾನು ನಿಮ್ಗೆ ಗೊತ್ತಿರ್ಬೋದು, ದೇವ್ರದಾಯಿಂದ ನಾನು ಯಾವತ್ತು ಆಫೀಸ್ ಓಪನ್ ಮಾಡಿದ್ದು ಅವತ್ತಿಂದ ಕರ್ನಾಟಕ ಜನ ಮೂಲೆಯಿಂದಲೂ ನನ್ನ ಹತ್ರ ಜ್ಯೋತಿಷ ಕೇಳಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಬಿಟ್ಟು ನನ್ನ 6 ದಿವಸ ಜ್ಯೋತಿಷ ಆಫೀಸನ್ನ ಎಲ್ಲ ನಮ್ಮ ಸ್ಟಾಫ್ ಎಲ್ಲರನ್ನೂ ಕೂಡ ನಾನು ಇಲ್ಲೇನು ಯಾರನ್ನೂ ಕೂಡ ಕರ್ಕೋಗ್ತಿಲ್ಲ. ಯಾಕಂದರೆ ನಾನೊಬ್ಬನೇ ಎಲ್ಲರನ್ನೂ ಜೊತೆಲಿ ಕರ್ಕೋಗ್ತೀನಿ. ಯಾಕಂದರೆ ಎಲ್ಲರೂ ಬಂದರಲ್ಲ ನಮ್ಮ ಆತ್ಮೀಯರಾಗಿದ್ದಾರೆ, ಎಲ್ಲ ನನ್ನ ಹತ್ರ ಖಂಡಿತಲ್ಲೂ ಕೂಡ. ಹಾಗಾಗಿ ಎಲ್ಲ ನವಗ್ರಹ ಟೆಂಪಲ್ ನಾನು ಕರ್ಕೋಗ್ತೀನಿ. ಅದರಲ್ಲಿ ಭಾಳ ವಿಶೇಷವಾಗಿ ರಾಹು ಕೇತುನೇ ಭಾಳ ಇಂಪಾರ್ಟೆಂಟು. ರಾಹು ಕೇತುಗೆ ನಾನು ಭಾಳ ಮಹತ್ವ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ರಾಹು ಕೇತುಗೆ ಮಹತ್ವ ಕೊಡೋದ್ರಿಂದ ನಾನು ರಾಹು ಗ್ರಹ ಟೆಂಪಲ್ಗೆ ನಾನು ಎಲ್ಲರನ್ನೂ ಕರ್ಕೋದ್ರಿಂದ ಅದು ಸಖತ್ ಶಿವಫಲವನ್ನು ಕಾಣ್ತಾರೆ, ಸಖತ್ ಯೋಗನೂ ಕಾಣ್ತಾರೆ. ಹಾಗಾಗಿ ರಾಹು ಟೆಂಪಲ್ಲು ನಾವು ಇಷ್ಟು ಜನ ಕರ್ಕೋದಾಗಲೂ ಕೂಡ ಅಲ್ಲೆಲ್ಲ ಹೋಮಕ್ಕೆ ಕೂರ್ಸೋಕ್ಕಾಗಲ್ಲ. ಯಾರೋ ಒಬ್ಬರ ಇಬ್ಬರನ್ನ ಕೂರಿಸಿ ಎಲ್ಲರಿಗೂ ಮಂಗಳಾರತಿ ಮಾಡಿಸ್ಬೋದು. ಇಲ್ಲೇನಾಗುತ್ತೆ, ಗುರು ಟೆಂಪಲ್, ಶುಕ್ರ ಟೆಂಪಲ್, ಕೇತು ಟೆಂಪಲ್ ಎಲ್ಲರನ್ನೂ ಕೂರಿಸ್ಬೋದು. ಯಾಕಂದ್ರೆ ಅಲ್ಲಿ ಹೋಮಕ್ಕೆ ಅಂತಲೇ ಒಂದು ದೊಡ್ಡ ಹಾಲ್ ಇದೆ. ಹಾಗಾಗಿ ಎಲ್ಲರನ್ನೂ ಕೂರಿಸ್ಬೋದು. ಈ ಕೇತು ಟೆಂಪಲ್ಲಿ ಕೂರಿಸ್ಬೋದು. ಆದರೆ ಈ ಶನೇಶ್ವರನ್ ಟೆಂಪಲ್ ಅಷ್ಟು ಜಾಗ ಇರಲ್ಲ, 4ರಿಂದ 5 ಜನ ಎಗ್ರೋಯ್ತು. ಇಲ್ಲಿ ರಾಹು ಟೆಂಪಲಲ್ಲೂ ಕೂಡ 4ರಿಂದ 5 ಜನ ಅಂತ ನನಗೆ ಮೇನ್ ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಮಂಗಳಾರತಿ ಅಭಿಷೇಕ ನೋಡೋ ಒಂದು ಭಾಗ್ಯ, ಆ ದೇವ್ರ ದರ್ಶನ ಮಾಡೋದೇ ಒಂದು ಭಾಗ್ಯ. ಹಾಗಾಗಿ ಎಲ್ಲರೂ ಕೂಡ ಈ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ಯಾಕಂದರೆ ಇದು ಒಂದು ಆರ್ಯವರ್ಧನ್ ಒಂದು ಕುಟುಂಬ. ಯಾಕಂದರೆ ನಮ್ಮಲ್ಲಿ ಇಷ್ಟು ಗೌರವ ಇಟ್ಟು ಬಂದಿದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಕೂಡ, ಸಣ್ಣ ಮಕ್ಕಳು, ಅಜ್ಜ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಸಖತ್ ರಿಸಲ್ಟ್ ಬರುತ್ತೆ 100%. ನೆಕ್ಸ್ಟ್ ಇವ್ರು ಯಾರು ಹೋಗಿದ್ದಾರೋ ಇವರೆಲ್ಲ ನನ್ನ ಕ್ಲಾಸಿಗೆ ಬಂದಿರೋರು ಬಂದಿದ್ದಾರೆ. ಹಾಗಾಗಿ ಇವರು ಒಂದ್ಸರಿ ನೋಡ್ಕೆ ಬಂದರೆ ಇವರು ಕೂಡ ಸಣ್ಣ ಪುಟ್ಟ ಜ್ಯೋತಿಷ ಹೇಳ್ತಾ ಇರ್ತಾರೆ ಎಲ್ಲ ಕಡೆ. ಯಾಕಂದರೆ ನಾವಂತೂ ಯಾರ ಹತ್ರ ಜ್ಯೋತಿಷ ಕಲ್ತಿಲ್ಲ. ನಾನು ಯಾವಾಗಲೂ ಹೇಳಿದ್ದೀನಿ ನಾನು ಹೆಬ್ಬೆಟ್ಟು ಅಂತ. ನನಗೆ ಗ್ರಹಗಳು ಬಿಟ್ಟರೆ ಪ್ರಪಂಚ ಗೊತ್ತಿಲ್ಲ. ಗ್ರಹಗಳನ್ನ ಹೆಚ್ಚಾಗಿ ಇಷ್ಟಪಡ್ತೀನಿ. ಅದ್ರ ಜೊತೆಗೇ ಒಂದು ಭದ್ರಕಾಳಿ ಟೆಂಪಲ್ಲು, ಮತ್ತು ಪಳನಿ, ತಿರುಚೆಂದೂರು, ಮತ್ತು ತುಂಬ ಟೆಂಪಲ್ ಕಡೆ ಕರ್ಕೋಗ್ತಾ ಇದ್ದೀವಿ. ತುಂಬ ಟೈಮನ್ನು ವೇಸ್ಟ್ ಮಾಡೋದು ಎಲ್ಲವೂ ದೇವರಿಗೋಸ್ಕರ ಟೈಮನ್ನು ಎತ್ತಿಟ್ಟಿದ್ದೀವಿ 5 ದಿವಸ. ಆ ದೇವ್ರ ದರ್ಶನನೇ ನಮ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲದೂ ಒಂದು ಒಳ್ಳೆಯದಾಗುತ್ತೆ. ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದ ಎಲ್ಲ ಮೂಲೆಯಿಂದಲೂ ಬಂದಿದ್ದಾರೆ.